ಸ್ನೇಹಿತರೆ ನಮಸ್ಕಾರ. ನಿಮ್ಮ ಮನೆಯಲ್ಲಿ ಏನಾದರೂ ಭಾರತ್ ಗ್ಯಾಸ್ ಕನೆಕ್ಷನ್ನ ಹೊಂದಿದ್ದೀರಾ ಅಂಥವರು ತಪ್ಪದೆ ವಿಡಿಯೋ ನೋಡಿ. ಸರ್ಕಾರದಿಂದ ಈಗ ಹೊಸ ಸುತ್ತೋಲೆ ಬಂದಿದೆ. ಯಾರೆಲ್ಲ ಭಾರತ್ ಗ್ಯಾಸ್ ಕನೆಕ್ಷನ್ನ ಹೊಂದಿದ್ದೀರಿ ಅಂಥವರು ನೀವು ಬಯೋಮೆಟ್ರಿಕ್ KYCನ ಅಪ್ಡೇಟ್ ಮಾಡ್ಕೋಬೇಕು. ಬಯೋಮೆಟ್ರಿಕ್ ಅಂತಲ್ಲ, ಫೇಸ್ ಅಥೆಂಟಿಕೇಷನ್ ಮುಖಾಂತರನೂ ಕೂಡ ಈ ಒಂದು KYCನ ಕಂಪ್ಲೀಟ್ ಮಾಡಬೇಕಾಗ್ತದೆ. ಈ ಒಂದು ವಿಡಿಯೋದಲ್ಲಿ ಮನೆಯಲ್ಲೇ ಕುಳಿತು ಯಾವುದೇ ಏಜೆನ್ಸಿಗಳಿಗೆ ನೀವು ಹೋಗೋ ಅವಶ್ಯಕತೆ ಇಲ್ಲ. ಈಸಿಯಾಗಿ ಮೊಬೈಲ್ ಫೋನ್ ಮುಖಾಂತರ ಈ ಒಂದು ಕೆಲಸನ ಕಂಪ್ಲೀಟ್ ಮಾಡ್ಬೋದು. ಎಲ್ಲ ಸ್ಟೆಪ್ನು ಕೂಡ ಈಸಿಯಾಗಿ ತಿಳಿಸ್ಕೊಟ್ಟಿದ್ದೀನಿ. ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಫೋನಲ್ಲೇ ಕೂಡ ಯಶಸ್ವಿಯಾಗಿ ನೀವು ಈ KYCನ ಕಂಪ್ಲೀಟ್ ಮಾಡ್ಬೋದು. ಹಾಗೆಯೇ ತುಂಬ ಜನರು ಕೇಳ್ಬೋದು, ನಾವು HP ಗ್ಯಾಸ್ ಕನೆಕ್ಷನ್ನ ಪಡ್ಕೊಂಡಿದ್ದೀವಿ, ನೀವು ತೋರಿಸ್ತಾ ಇರ್ತಕ್ಕಂಥದ್ದು ಭಾರತ್ ಗ್ಯಾಸ್ ಕನೆಕ್ಷನ್ನ ತೋರಿಸ್ತಾ ಇದ್ದೀರಿ ಅಂತ. ನಾನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ HP ಗ್ಯಾಸ್ಗೂ ಕೂಡ ಯಶಸ್ವಿಯಾಗಿ ಮನೆಯಲ್ಲೇ ಯಾವ ರೀತಿ ಈ KYCನ ಕಂಪ್ಲೀಟ್ ಮಾಡ್ಬೋದು, ಈ ರೀತಿ ಈ KYC ಸ್ಟೇಟಸ್ ವೆರಿಫೈಡ್, KYC ಸ್ಟೇಟಸ್ ಅಪ್ರೂವ್ಡ್ ಅಂತ ಯಾವ ರೀತಿ ಮಾಡ್ಕೊಳ್ಳೋದು ಅದನ್ನು ಕೂಡ ಡೆಡಿಕೇಟೆಡ್ ವೀಡಿಯೋ ಮಾಡಿದ್ದೀನಿ. ಆ ವಿಡಿಯೋದ ಲಿಂಕು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಆ ಒಂದು ವಿಡಿಯೋನ ನೋಡ್ಬೋದು. ಸ್ನೇಹಿತರೆ, ಈಗ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನಿಮ್ಮ ಫೋನಲ್ಲಿ ಗೂಗಲ್ ಪ್ಲೇಸ್ಟೋರ್ ಅಂತ ಒಂದು ಆ್ಯಪ್ ಇರುತ್ತೆ. ಆ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಿದ ನಂತರ ಅಲ್ಲಿ ಸರ್ಚ್ ಬಾರ್ಗೆ ಹೋಗ್ಬೇಕು. ನೀವು ಅಲ್ಲಿ ಈ ಎರಡು ಆ್ಯಪ್ಗಳನ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗ್ತದೆ. ಅದರಲ್ಲಿ ಮೊದಲನೇ ಆ್ಯಪ್ ಬಂದು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, BPCL ಅಂತೇಳಿ ಟೈಪ್ ಮಾಡಿ ಈ ಒಂದು ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ತುಂಬ ಆ್ಯಪ್ಗಳಿದೆ. ಇಲ್ಲಿ ನೀವು ಹಲೋ BPCL ಅಂತ ಇದೆ ನೋಡಿ, ಆ ಒಂದು ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗ್ತದೆ. ತದನಂತರ ಸ್ನೇಹಿತರೆ ನೆಕ್ಸ್ಟು ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇದಾದ ನಂತರ ಮತ್ತೆ ಒಂದು ಆ್ಯಪ್ ಇದೆ. ಆ ಒಂದು ಆ್ಯಪ್ ಕೂಡ ಇದೇ ಒಂದು ಪ್ಲೇಸ್ಟೋರಲ್ಲೇ ಕೂಡ ಸಿಗುತ್ತೆ. ನೀವು ಸರ್ಚ್ ಬಾರ್ ಬಂದು ಸರ್ಚ್ ಮಾಡಿ ಆಧಾರ್ ಫೇಸ್ ID ಅಂತೇಳಿ ಟೈಪ್ ಮಾಡಬೇಕು. ಈ ಆ್ಯಪು ಈ ರೀತಿ ಸಿಂಬಲ್ ಇರ್ತಕ್ಕಂಥ ಆ್ಯಪು ಶೋ ಆಗ್ತದೆ. ಈ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡಿದ ನಂತರ ಸ್ನೇಹಿತರೆ ಈ ಆಧಾರ್ ಫೇಸ್ ID ಅನ್ನೋದು ಏನು ವರ್ಕ್ ಆಗಲ್ಲ, ಅದು ಬ್ಯಾಕ್ಗ್ರೌಂಡಲ್ಲಿ ವರ್ಕ್ ಆಗುತ್ತೆ. ಇದನ್ನೇನು ಓಪನ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಅಪ್ಲಿಕೇಶನ್ನ ಕ್ಲೋಸ್ ಮಾಡಿದ ನಂತರ ನೀವು ನಿಮ್ಮ ಫೋನಲ್ಲಿ ಎಲ್ಲ ಕೂಡ ಕ್ಲೋಸ್ ಮಾಡ್ಕೊಳ್ಳಿ. ಈಗ ಈ ಒಂದು ಆ್ಯಪು ಮೊದಲು ಓಪನ್ ಮಾಡ್ಕೊಂಡವಲ್ಲ, BPCL ಹಲೋ BPCL ಅಂತ ಇದೆಯಲ್ಲ ನೋಡಿ, ಈ ಒಂದು ಆ್ಯಪ್ನ ನೀವು ಓಪನ್ ಮಾಡ್ಕೋಬೇಕಾಗ್ತದೆ. ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ತೊಗೊಳ್ತಾ ಇಲ್ಲ, ಅದರಿಂದ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ನಾನು ಅದರಿಂದ ವೀಡಿಯೋ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಈ ಒಂದು ಆ್ಯಪ್ನ ಓಪನ್ ಮಾಡ್ಕೊಂಡಾಗ ಈ ರೀತಿ ಇಂಟರ್ಫೇಸು ನಿಮಗೆ ಕಾಣುತ್ತೆ. ಇಲ್ಲಿ ನೀವು ಸಿಂಪಲಾಗಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನಂತರ ನೆಕ್ಸ್ಟ್ ಪೇಜು ಯಾವ ಲ್ಯಾಂಗ್ವೇಜು ನಿಮ್ಮದು ಅಂತ ಕೇಳುತ್ತೆ. ಇಷ್ಟು ಲ್ಯಾಂಗ್ವೇಜು ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಇಂಗ್ಲೀಷ್ನ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೈ ಲ್ಯಾಂಗ್ವೇಜ್ ಅಂತ ಕ್ಲಿಕ್ ಮಾಡ್ತಾಯಿದ್ದೀನಿ. ತದನಂತರ ಈ ರೀತಿ ಇಂಟರ್ಫೇಸು ಓಪನ್ ಆಗ್ತದೆ. ಇಲ್ಲಿ ಈ KYCನ ನೀವು ಯಾವ ರೀತಿ ಸರ್ಚ್ ಮಾಡ್ಕೋಬೇಕು ಅಂದರೆ ಇಲ್ಲೆಲ್ಲೂ ಕೂಡ ತೋರಿಸಲ್ಲ. ಅದು ಮೇಲ್ಗಡೆ ನೀವು ಫಸ್ಟು ಮೊದಲು ಸೈನ್ ಇನ್ ಅಂತ ಮಾಡ್ಕೋಬೇಕು. ಫಸ್ಟು ನಿಮ್ಮ ಗ್ಯಾಸ್ ಕನೆಕ್ಷನ್ನು ಯಾವುದೋ ಫೋನ್ ನಂಬರ್ ಕೊಟ್ಟಿರ್ತೀರಿ, ಆ ಒಂದು ಫೋನ್ ನಂಬರ್ನ ನೀವು ಇಲ್ಲಿ ಎಂಟ್ರಿ ಮಾಡಿ ನೀವು ಫಸ್ಟು ಸೈನ್ ಅಪ್ ಮಾಡ್ಕೋಬೇಕಾಗ್ತದೆ. ಇದು ಪರ್ಟಿಕ್ಯುಲರಾಗಿ ನೀವು ಯಾವ ಗ್ಯಾಸ್ನ ಬುಕ್ ಮಾಡ್ತೀರಿ ಅದೇ ಫೋನ್ ನಂಬರ್ ಆಗಿರಬೇಕು ಇಲ್ಲಿ ಎಂಟ್ರಿ ಮಾಡ್ತಕ್ಕಂಥದ್ದು. ಹಾಕಿ ಅಲ್ಲಿ ಟರ್ಮ್ ಆ್ಯಂಡ್ ಕಂಡೀಷನ್ ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಗೆಟ್ OTP ಅಂತ ಕ್ಲಿಕ್ ಮಾಡಬೇಕು. ನಂತರ ನಿಮ್ಮ ಫೋನ್ಗೆ 6 ಡಿಜಿಟು ಪಿನ್ನು ಅಂದರೆ OTP ಸೆಂಡ್ ಆಗುತ್ತೆ. ಆ ಒಂದು OTPನ ಆ ಬಾಕ್ಸಲ್ಲಿ ಹಾಕಿ ಸಬ್ಮಿಟ್ ಅಂತ ಮಾಡಬೇಕು. ತದನಂತರ ನೆಕ್ಸ್ಟ್ ಪೇಜಲ್ಲಿ 4 ಡಿಜಿಟು ಪಿನ್ನ ಸೆಟ್ ಮಾಡ್ಕೊಳ್ಳೋಕೆ ಹೇಳುತ್ತೆ. ಈ ಎರಡು ಕಾಲಮ್ಗೂ ಕೂಡ 4 ಡಿಜಿಟು ನಿಮಗೆ ಜ್ಞಾಪಕ ಇರ್ತಕ್ಕಂಥ ಪಿನ್ಗಳನ್ನ ಸೆಟ್ ಮಾಡಿಕೊಂಡು ಕನ್ಫರ್ಮ್ ಅಂತ ಮಾಡಿ. ಈಗ ನಿಮಗೆ ಫಿಂಗರ್ ಪ್ರಿಂಟ್ ಮುಖಾಂತರ ಲಾಗಿನ್ ಮಾಡ್ಕೋತೀರಾ ಅಂತ ಕೇಳುತ್ತೆ, ನೋ ಅಂತ ಮಾಡ್ಕೊಳ್ಳಿ. ತದನಂತರ ಈ ರೀತಿ ಇಂಟರ್ಫೇಸು ಓಪನ್ ಆಗ್ತದೆ. ಸ್ನೇಹಿತರೆ, ಈಗ ನೀವು ಈ KYCನ ಮಾಡಬೇಕು ಅಂದರೆ ನೀವು ಯಾವ ರೀತಿ ಆ ಒಂದು ಆಪ್ಷನ್ನ ಹುಡುಕೋದು, ಸಿಂಪಲಾಗಿ ಏನಿಲ್ಲ ಸ್ನೇಹಿತರೆ. ಮೇಲ್ಗಡೆ ಕಾರ್ನರಲ್ಲಿ ನೀವು ನೋಡ್ತಾ ಇರ್ಬೋದು, ಅಲ್ಲಿ ಸರ್ಚ್ ಬಾರ್ ಕಾಣ್ತಾ ಇದೆ. ಇಲ್ಲೆಲ್ಲೂ ಕೆಳಗಡೆ ಕಾಣಲ್ಲ ನಿಮಗೆ. ಮೇಲ್ಗಡೆ ಇರತಕ್ಕಂಥ ಸರ್ಚ್ ಬಾರ್ನ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿ ಆಪ್ಷನ್ ಓಪನ್ ಆಗ್ತದೆ. ಇಲ್ಲಿ ನೀವು ಸರ್ಚ್ ಮಾಡಬೇಕು. ಸಿಂಪಲಾಗಿ ಏನಿಲ್ಲ, ಈ KYC ಅಂತ ಟೈಪ್ ಮಾಡಿ ಅಲ್ಲಿ ಆಪ್ಷನ್ ಶೋ ಆಗುತ್ತೆ, ಈ KYC ಅಂತ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈ ರೀತಿ ಟರ್ಮ್ ಆ್ಯಂಡ್ ಕಂಡೀಷನ್ ಕಾಣುತ್ತೆ. ಟರ್ಮ್ ಆ್ಯಂಡ್ ಕಂಡೀಷನ್ ಬಾಕ್ಸ್ನ ಕ್ಲಿಕ್ ಮಾಡಿ ಮೇಲ್ಗಡೆ ಸ್ಕ್ರೋಲ್ ಮಾಡಿಕೊಂಡು ಕೆಳಗಡೆ ಬಂದು ಮುಂದುವರಿಸಿ ಅಂತ ಕ್ಲಿಕ್ ಮಾಡಿ. ಸಿಂಪಲ್ ಇಷ್ಟೇ. ಒಂದು ಕ್ಯಾಮ್ರಾ ಈ ಲೆನ್ಸು ಓಪನ್ ಆಗ್ತದೆ. ಈ ಕ್ಯಾಮ್ರಾ ಲೆನ್ಸ್ಗೆ ಕರೆಕ್ಟಾಗಿ ನೀವು ಗ್ರೀನ್ ಬರೋ ರೀತಿ ನಿಂತ್ಕೊಂಡು ಕರೆಕ್ಟಾಗಿ ಬೆಳಕಿರೋ ಜಾಗದಲ್ಲಿ ಕಣ್ಣನ್ನು ಬ್ಲಿಂಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ಈ KYC 2 ನಿಮಿಷದಲ್ಲಿ ಈ ಒಂದು ಕಂಪ್ಲೀಟ್ನ ಮಾಡ್ಬೋದು. ನೋಡಿ, ಸಕ್ಸಸ್ಫುಲ್ಲಾಗಿ ಬಯೋಮೆಟ್ರಿಕ್ KYC ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಅಡ್ರೆಸ್ಸು ಎಲ್ಲ ಕೂಡ ಅಲ್ಲಿ ಫೈಂಡ್ ಆಗುತ್ತೆ. ಇಷ್ಟೇ ಸ್ನೇಹಿತರೆ, ಸಿಂಪಲಾಗಿ ಮನೆಯಲ್ಲೇ ಮಾಡ್ತಕ್ಕಂಥ ಕೆಲಸ ಇದು. ನೀವು ಯಾವುದೇ ಏಜೆನ್ಸಿಗೆ ವಿಸಿಟ್ ಮಾಡೋ ಅವಶ್ಯಕತೆ ಇಲ್ಲ. ಅಪ್ಡೇಟ್ ಆಯ್ತು ಈಗ ಆಟೋಮೆಟಿಕ್ಕಾಗಿ. ಇದಿಷ್ಟೇ. ತದನಂತರ ಸ್ನೇಹಿತರೆ ಏನಿಲ್ಲ, ಇದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ, ಫ್ಯೂಚರ್ ರೆಫರೆನ್ಸ್ಗೋಸ್ಕರ ನಿಮಗೆ ಬೇಕಾಗ್ತದೆ. ಈಗ ನಾನು ಮತ್ತೆ ಮೇನ್ ಪೇಜ್ಗೆ ಹೋಗ್ತಾ ಇದ್ದೀನಿ. ಮೇನ್ ಪೇಜ್ಗೆ ಹೋದಾಗ ಇಲ್ಲಿ ಶೋ ಆಗ್ತಾ ಇದೆ, ಈಗ ನೋಡ್ಬೋದು. ಈಗ ಈ KYC ಬಯೋಮೆಟ್ರಿಕ್ ಅಥೆಂಟಿಕೇಷನ್ ಆಲ್ರೆಡಿ ಕಂಪ್ಲೀಟೆಡ್ 12 ಆಗಸ್ಟ್ 2026 ಅಂದರೆ ನಾವು ಇವತ್ತು ಕಂಪ್ಲೀಟ್ ಮಾಡಿದ್ದೀವಲ್ಲ, ಆವತ್ತಿನ ಡೇಟು ನಿಮ್ಮದು ಈ KYC ಕಂಪ್ಲೀಟ್ ಆಗಿದೆ ಅಂತ ಮೇಲ್ಗಡೆನೂ ಕೂಡ ಶೋ ಆಗ್ತಾ ಇರ್ತದೆ. ಈ ರೀತಿ ಆಯಿತು ಅಂದರೆ ನಿಮ್ಮದು ಈ KYC 100% ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಸ್ನೇಹಿತರೆ, ನೀವು ಈ ರೀತಿ ಮನೆಯಲ್ಲೇ ಕುಳಿತು ಆರಾಮಾಗಿ ಈ ಒಂದು ಬಯೋಮೆಟ್ರಿಕ್ KYCನ ಕಂಪ್ಲೀಟ್ ಮಾಡ್ಬೋದು. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಸಾಧ್ಯವಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, AJTech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಹಾಗೆಯೇ HP ಗ್ಯಾಸ್ ಕನೆಕ್ಷನ್ ತೊಗೊಂಡಿರ್ತಕ್ಕಂಥವ್ರು KYC ಮಾಡೋದ್ರ ಬಗ್ಗೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋನ ಲಿಂಕ್ ಕೊಟ್ಟಿರ್ತೀನಿ. ಆ ಒಂದು ವಿಡಿಯೋನ ನೋಡಿಕೊಂಡು HP ಗ್ಯಾಸ್ ಹೊಂದಿರ್ತಕ್ಕಂಥವ್ರು ಈ KYCನ ಮಾಡ್ಕೊಳ್ಳಿ. ಇದಿಷ್ಟೇ ಮಾಹಿತಿ ಸ್ನೇಹಿತರೆ. ಇಷ್ಟು ಹೇಳಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.